ಸಿದ್ದು ನಿರ್ಗಮನ ಯಾವ ಪಟ್ಟದಿಂದ ಮುಖ್ಯಮಂತ್ರಿ ಕುರ್ಚಿಯಿಂದ ಮಾತ್ರ ನಿರ್ಗಮನ ಆದರೆ ಅವರ ಗಮನ ರಾಜ್ಯ ರಾಜಕೀಯದ ಮೇಲೆ ಇದ್ದೇ ಇದೆ ಇವತ್ತು ಭಾವುಕರಾಗಿರುವಂಥದ್ದಿರಬಹುದು ಅಥವಾ ಡಿ ಕೆ ಶಿವಕುಮಾರ್ ನಡೆದುಕೊಂಡಂಥ ರೀತಿ ಇರಬಹುದು ಎಲ್ಲವೂ ಕೂಡ ಎಲ್ಲ ಮಾಧ್ಯಮದ ಸುದ್ದಿ ಮನೆಗಳಲ್ಲಿ ಬಹಳ ಚರ್ಚೆಗೆ ಈಡು ಮಾಡುವಂಥ ಒಂದಿಷ್ಟು ಬೆಳವಣಿಗೆಗಳು ನಡೆದಿರೋದಂತೂ ಸುಳ್ಳಲ್ಲ ಯಾಕಂತ ಹೇಳಿದ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅನ್ನುವ ಊಹಾಪೋಹಗಳಿಗೆ ತೆರೆ ಎಳೆಯಲಾಗಿದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದಿಲ್ ಗೆದ್ದಂಥ ಸಿದ್ದು ಮಾಡಲಿಲ್ಲ ಜಿದ್ದು ಅನ್ನುವ ಅವರ ಪ್ರಾಮಾಣಿಕ ಮತ್ತು ಪ್ರಬುದ್ಧತೆಯ ನಡೆ ಇದಕ್ಕೆ ಸಾಕ್ಷಿ ಅಂತ ಹೇಳಬಹುದಾಗಿದೆ ಎಸ್ ಅಬ್ಸಲ್ಯೂಟ್ಲಿ ನೋ ಡೌಟ್ ಅಬೌಟ್ ಇಟ್ ಎಲ್ಲರ ಮನಸ್ಸನ್ನು ಗೆಲ್ಲುವಲ್ಲಿ ಅವರ ವಯಸ್ಸಿಗೆ ತಕ್ಕ ಮತ್ತು ಅವರ ರಾಜಕಾರಣಕ್ಕೆ ತಕ್ಕದಾದಂಥ ಅವರ ವರ್ಚಸ್ಸಿಗೆ ತಕ್ಕದಾದಂಥ ನಡವಳಿಕೆಯಿಂದ ನಡೆದುಕೊಂಡಿದ್ದಾರೆ ದೊಡ್ಡ ಪೋಸ್ಟ್ ಬಿಡುವಾಗಲೂ ಹಿಂಜರಿಯಲಿಲ್ಲ ಮತ್ತೊಮ್ಮೆ ನುಡಿದಂತೆ ನಡೆದಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಿದರೆ ಆಶ್ಚರ್ಯ ಅಲ್ಲ ರಾಜೀನಾಮೆ ಕೇಳಿದ್ರು ಅಂತ ಗುಟ್ರ ಹಾಕಲಿಲ್ಲ CM ಸ್ಥಾನಕ್ಕೆ ರಾಜೀನಾಮೆ ನೀಡೋಕೆ ಏನು ಕೊಸರಾಡಲಿಲ್ಲ ಅಂತೀವಲ್ಲ ಹಾಗೆ ಕೊಸರಾಡಲಿಲ್ಲ ತಮ್ಮ ಸ್ಥಾನಕ್ಕೆ ಕುತ್ತು ತಂದ್ರು ಅಂತ ಕೋಪಿಸಿಕೊಳ್ಳಿಲ್ಲ ರಾಜೀನಾಮೆ ಕೊಡುವಾಗಲೂ ಕೂಡ ಅದೇ ಸಮಚಿತ್ತದ ಭಾವವನ್ನು ಪ್ರದರ್ಶಿಸಿದ್ದಾರೆ ಅದು ಸಿದ್ದರಾಮಯ್ಯ ಗೌರವ ರಾಮಯ್ಯ ಆಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಆಗಲಾರದು ನಾನೇ ಸ್ವಯಂ ಆಗಿ ರಾಜೀನಾಮೆ ಕೊಟ್ಟಿದ್ದು ನಾನೇ ಪಟ್ಟ ಬಿಡುವಾಗ ಬೇಸರ ಮಾಡಿಕೊಳ್ಳಲಿಲ್ಲ ಖುಷಿಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅತ್ಯಂತ ಸ್ಮೂತ್ ಆಗಿ ಅಧಿಕಾರ ಹಸ್ತಾಂತರದ ಒಂದು ಭಾಗ್ಯ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಭಾಗ್ಯಗಳು ಅಂತ ಹೇಳಿದಾಗ ಅನೇಕ ಕೊಡುಗೆಗಳನ್ನು ಕೊಟ್ಟಂಥ ಒಂದು ಕೀರ್ತಿ ಕಾಂಗ್ರೆಸ್ನ ಹಿರಿಯ ನಾಯಕರು ಅದು ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ ಇವತ್ತು ನಿಜಕ್ಕೂ ಕೂಡ ಯಾರೇ ಹೇಗೆ ಬೇಕಾಗಿ ಮಾತಾಡ್ತಾ ಇದ್ದಂಥವರು ಕೂಡ ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಅಂತ ಕೇಳಿದ ತಕ್ಷಣ ಒಂದಿಷ್ಟು ಹೃದಯ ಭಾರ ಆಗಿರೋದಂತೂ ನಿಜ ಅದು ಹಿರಿಯ ಪತ್ರಕರ್ತರಿರಬಹುದು ಜನಸಾಮಾನ್ಯರಿರಬಹುದು ಅನೇಕರಿರ್ಬೋದು ಯಾಕಂತ ಹೇಳಿದ್ರೆ ಎಲ್ಲರನ್ನ ನಾವು ಮಾತನಾಡಿಸಿದಾಗ ನಮಗೆ ಸಿಕ್ಕಂಥ ಒಂದು ಏನು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳಿಲ್ಲ ಅನ್ನೋದನ್ನು ಬಿಟ್ಟರೆ ಎಲ್ಲ ಪರ್ಫೆಕ್ಟ್ ಆಗಿದೆ ರಾಜಕಾರಣಿಗಳಿಗೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ 51 ನಿಮಿಷ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯ ಒಂದು ಸಾರಾಂಶವನ್ನು ಗಮನಿಸಿದಾಗ ವಾವ್ ಎಲ್ಲವೂ ಅಚ್ಚುಕಟ್ಟಾಗಿತ್ತು ಅತ್ಯಂತ ಪರ್ಫೆಕ್ಟ್ ಆಗಿತ್ತು ಸಿದ್ದರಾಮಯ್ಯ ಪ್ರಬುದ್ಧ ವರ್ತನೆಗೆ ಇಡೀ ದೇಶದ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಾ ಇದೆ ಸಿದ್ದರಾಮಯ್ಯನವರ ಸದ್ಯದ ನಡವಳಿಕೆಗೆ ನಾನೇ ಒತ್ತಡ ಏನಾಗ್ತದೆ ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ ಒತ್ತಡ ಏನಾಗ್ತದೆ ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ ಒತ್ತಡ ಏನಾಗ್ತದೆ ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ ಒತ್ತಡ ಏನಾಗ್ತದೆ ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ ಒತ್ತಡ ಏನಾಗ್ತದೆ ನಾನೇ ಸ್ವಯಂ ಪ್ರೇರಿತನಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಯಾರು ಒತ್ತಡ ಹಾಕಿಲ್ಲ ಸಹಜವಾಗಿ ನಾವು ಕೇಳ್ತಾ ಇರ್ತೀವಲ್ಲ ಯಾವುದಾದ್ರೂ ಒತ್ತಡ ಆಯ್ತಾ ತರಾತುರಿಗೆ ಏನಾದರೂ ರಾಜೀನಾಮೆ ಕೊಟ್ಬಿಟ್ರಾ 5 ವರ್ಷ ನೀವೇ CM ಆಗಬೇಕಾಗಿತ್ತಲ್ವಾ ಅನ್ನುವ ಒಂದು ಕಾಂಟೆಕ್ಸ್ಟ್ ಇದೆ ಯಾಕಂದರೆ ಅವ್ರಂಗೆ ಹೇಳಿದರು ಆ ರೀತಿಯಾದಂಥ ಬೆಳವಣಿಗೆಗಳಿದ್ವು ಅಷ್ಟು ಸುಲಭವಾಗಿ ಅವರು ಬಿಟ್ಟುಕೊಡಲ್ಲ ಅನ್ನುವ ಒಂದು ಟೆಂಡೆನ್ಸಿ ಇತ್ತು ಆ ಟೆಂಪೋ ಹಾಗೆ ಇತ್ತು ಆ ಮೊಮೆಂಟಮ್ನ ಗಮನಿಸಿದಾಗ ಅದೇ ರೀತಿಯಾದ ವಾತಾವರಣ ಇತ್ತು ಆಮೇಲೆ ನಿನ್ನೆ ಅವರ ಅಭಿಮಾನಿಗಳು ಮಾತನಾಡುವಂಥ ರೀತಿಯನ್ನು ಗಮನಿಸಿದಾಗ ಬೇರೆ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ಸ್ಗಳು ಆಗ್ಬಿಡುತ್ವಾ ಅನ್ನುವ ಒಂದಿಷ್ಟು ಅನುಮಾನ ಗೊಂದಲ ಎಲ್ಲವೂ ಕೂಡ ಇತ್ತು ಆದರೆ ಬಹಳ ಸ್ಮೂತಾಗಿ ಅವರ ವಯಸ್ಸಿಗೆ ತಕ್ಕ ಹಾಗೆ ಅವರಿಗೆ ಜನ ಇಟ್ಟಿರುವಂಥ ಆ ಪ್ರೀತಿ ಗೌರವದ ಆಧಾರದ ಮೇಲೆ ಬಹಳ ಎಲ್ಲ ಸ್ಮೂತಾಗಿ ನಡೆದಿದ್ದಂತೂ ನಿಜ ಎಸ್ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಲೈವ್ ಚಾಟ್ನಲ್ಲಿ ಎಸ್ ನೇರ ಸಂಪರ್ಕದಲ್ಲಿದ್ದಾರೆ ದೀಪಾ ಈ ಮುಂಚೆ ಅನೇಕ ಚರ್ಚೆಗಳನ್ನು ಮಾಡಿದ್ದೀವಿ ಲೈವ್ ಚಾಟ್ಗಳಲ್ಲಿ ಕಾನ್ವರ್ಸೇಷನ್ ಮಾಡಿದ್ದೀವಿ ಆದರೆ ಇಷ್ಟು ಸ್ಮೂತಾಗಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ ಎಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆ ಕೂಡ ಇಲ್ಲಿ ಬಹಳ
ಸಂಯಮದಿಂದ ನಡೆದಿರುವಂಥದ್ದು, ಪ್ರಬುದ್ಧತೆ ಎಲ್ಲ ಇಬ್ಬರು ಮಹಾನ್ ನಾಯಕರು ನಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಡಿಡ್ ಯು ಎಕ್ಸ್ಪೆಕ್ಟ್ ಬೀಯಿಂಗ್ ಎ ಜರ್ನಲಿಸ್ಟ್ ಈ ರೀತಿಯಾದಂಥ ಬೆಳವಣಿಗೆಯನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ? ಯಾಕಂತ ಹೇಳಿದರೆ ನಾವು ಅಲ್ಲಿ ಹೋಗಬೇಕು, ಅಲ್ಲಿ ಕವರೇಜ್ ಮಾಡಬೇಕು, ಇಲ್ಲಿ ಲೈವ್ ಚಾಟ್ ಕೊಡಬೇಕು, ಅಲ್ಲಿ ಬ್ಯಾಕ್ ಪ್ಯಾಕ್ ಕಳಿಸ್ಬೇಕು, ಹೀಗೆ ಸುದ್ದಿ ಮನೆಯಲ್ಲಿ ಯಾವಾಗಲೂ ಚರ್ಚೆಗಳು ನಡೀತಾ ಇರ್ತವೆ. ಯಾಕೋ ಅಂಥ ಒಂದು ಆಸ್ಪದ ಆಗಲಿಲ್ಲ ಅಂತ ಸದ್ಯಕ್ಕೆ ಅನಿಸ್ತಾ ಇದೆ. ವಾಟ್ ಈಸ್ ಯುವರ್ ಇನ್ಸೈಟ್ ಆನ್ ದಿಸ್? ರಾಘವ್ ಸೂರ್ಯ, ನೀವು ಹೇಳಿದಂತೆ ಒಂದಿಷ್ಟು ಗೊಂದಲ ಅಂತೂ ಇತ್ತು. ಅಂದರೆ ಸಿದ್ದರಾಮಯ್ಯ ಅಷ್ಟು ಸುಲಭಕ್ಕೆ ಬಿಟ್ಕೊಡೋದಿಲ್ಲ ಅನ್ನುವಂಥದ್ದು. ಆದರೆ ಸದಾ ಅವರು ಒಂದು ಮಾತನ್ನು ಹೇಳ್ತಿದ್ರು, ನಾನು ಸಿದ್ಧಾಂತವನ್ನು ನಂಬಿ ಬದುಕಿದವನು. ನಾನು JDSನಿಂದ ಕಾಂಗ್ರೆಸ್ಗೆ ಬರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನು ನಂಬಿ ಬಂದಿದ್ದವನು. ಯಾಕಂದರೆ ಅವರು ಹೇಳಿದಂತಹ ಮಾತುಗಳು, ಅವರು ನನಗೆ ಕೊಟ್ಟಂತಹ ಅವಕಾಶಗಳು. ಯಾಕಂದರೆ ಇಲ್ಲಿಯವರೆಗೂ ಕೂಡ 2 ಬಾರಿ CM, 2 ಬಾರಿ ವಿಪಕ್ಷ ನಾಯಕ, ಜೊತೆಗೆ ಪ್ರತಿಪಕ್ಷ ನಾಯಕನಾದಾಗಲೂ ಇಂಡಿಪೆಂಡೆಂಟ್ ಆದಂತಹ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಯಾವುದೇ ಅಡ್ಡಿಗಾಲನ್ನು ಹಾಕಿರಲಿಲ್ಲ. ಅದೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿತ್ತು. ಹಾಗಾಗಿ ಅವರು ಪ್ರತಿ ಬಾರಿಯೂ ನಾಯಕತ್ವ ವಿಚಾರ ಬದಲಾವಣೆ ಅನ್ನುವಂತಹದ್ದು ಬಂದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಕಡೆಗೆ ಬೊಟ್ಟು ತೋರಿಸ್ತಾ ಇದ್ರೆ ಹೊರತು ಬೇರೇನೂ ಮಾತನಾಡ್ತಿರ್ಲಿಲ್ಲ. ರಾಹುಲ್ ಗಾಂಧಿ ಹೇಳಿದ ತಕ್ಷಣ ನಾನು ಬಿಡ್ತೇನೆ ಅನ್ನುವಂತಹದ್ದನ್ನು ಹೇಳಿದ್ರು. ಇದರ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಗೊತ್ತು, ನಾನು ಒಂದು ಬಾರಿ ಏನಾದರೂ ಅಡ್ಡಿ ಹಾಕಿದ್ದೇ ನಿಜವಾದಲ್ಲಿ ದೊಡ್ಡ ಮಟ್ಟಿನ ಏಟು ಪಕ್ಷಕ್ಕೆ ಬೀಳುತ್ತೆ. ಯಾಕಂದರೆ ರಾಹುಲ್ ಗಾಂಧಿ ನನ್ನನ್ನು ನಂಬಿಕೆ ಇಟ್ಟು 2 ಬಾರಿ CMನ ಮಾಡಿದರು. ಇದಷ್ಟೇ ಅಲ್ಲ, ಈ ಬಾರಿ ಅಂದರೆ 23ರ ಚುನಾವಣೆ ಬಳಿಕ ಅವರು ಆಯ್ಕೆ ಆದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು ಅನ್ನುವಂತಹದ್ದು ಏನು ಇಲ್ಲಿಯ ತನಕ ನಡ್ಕೊಂಡು ಬಂತು, ಅದೆಲ್ಲವೂ ಕೂಡ ಮಾತಿನ ಮೇಲೆ ನಿಂತಂತಹದ್ದು, ಜೊತೆಗೆ ನಂಬಿಕೆಯ ಮೇಲೆ ನಿಂತಹ ಮಾತಾಗಿತ್ತು. ಇದೆಲ್ಲವೂ ಕೂಡ ನಡಿಬೇಕು ಅಂದರೆ ರಾಹುಲ್ ಗಾಂಧಿ ಹೇಳಿದ ತಕ್ಷಣ ತಾವು ಪಕ್ಷವನ್ನು ಅಂದರೆ ಏನು ಸ್ಥಾನವನ್ನು ಬಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ನಿರ್ಧಾರವಂತೂ ಮಾಡಿದಂಗಿತ್ತು. ಇದರ ಜೊತೆಗೆ ಪ್ರತಿನಿತ್ಯವೂ ಕೂಡ ಅವ್ರಿಗೆ ಓದಲ್ಲಿ ಬಂದಲ್ಲಿ ಒಂದಿಷ್ಟು ಮಾಧ್ಯಮಗಳ ಜೊತೆಗೆ ಬಹಿರಂಗ ಹೇಳಿಕೆಗಳು, ಅಂದರೆ DK ಟೀಮ್ ಅನ್ನುವಂತಹ ಶಾಸಕರುಗಳೇನಿದ್ರು ಅವರೆಲ್ಲರೂ ಕೂಡ ಹೇಳಿಕೆಗಳು ಒಂದಿಷ್ಟು ಘಾಸಿಗೊಳಿಸಿದ್ದಂತೂ ನಿಜ. ಯಾಕಂದರೆ ಅವರ ಆಪ್ತ ಸಚಿವರುಗಳು ಹೇಳೋ ಪ್ರಕಾರ ಸಿದ್ದರಾಮಯ್ಯ ಪ್ರತಿ ಬಾರಿಯೂ ಕೂಡ ಏನು ಮಾತನಾಡ್ತಾ ಇಲ್ಲ, ಏನು ಸ್ಟ್ರಾಟಜಿಗಳನ್ನು ಮಾಡ್ತಿಲ್ಲ, ತಮ್ಮ ಸ್ಥಾನಗಳನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಯಾವುದೇ ರೀತಿಯಾದಂತಹ ಪ್ರಯತ್ನ ಅಥವಾ ಪ್ಲಾನ್ ಬಿ ಅನ್ನುವಂತಹದ್ದನ್ನೇನು ಮಾಡಿಲ್ಲ, ಸೈಲೆಂಟ್ ಆಗೇ ಇದ್ದಾರೆ ಅನ್ನುವಂತಹದ್ದು ಎಲ್ಲವೂ ಕೂಡ ಅವರು ಹೇಳಿದ ತಕ್ಷಣ ನಾನು ಬಿಟ್ಬಿಡಬೇಕು ಅನ್ನುವಂತಹ ಮನಸ್ಥಿತಿಗೆ ಬಂದಂಗಿತ್ತು. ಇದೆಲ್ಲವನ್ನೂ ಕೂಡ ಹೊರತುಪಡಿಸಿ ಮತ್ತೊಂದು ವಿಚಾರವನ್ನು ನೋಡೋದಾದ್ರೆ ತಮ್ಮ ಪುತ್ರನ ರಾಜಕೀಯ ಭವಿಷ್ಯವನ್ನು ಕೂಡ ಇಲ್ಲಿ ನೋಡಬೇಕಾಗತ್ತೆ. ಯಾಕಂದ್ರೆ ತಾವು ಇಲ್ಲಿಯ ತನಕ ಎರಡು ಸಲ CM ಆಗಿ ಸುದೀರ್ಘ ರಾಜಕಾರಣ ಮಾಡಿ ಮಗನಿಗೊಂದು ದಾರಿಯನ್ನ ಮಾಡಿಕೊಡದೇ ಇದ್ರೆ ಅದು ದೊಡ್ಡ ಮಟ್ಟಿನ ಅಂದ್ರೆ ತಮ್ಮ ಪುತ್ರನಿಗೆ ಮಾಡದೇ ಇರುವಂತವ್ರು ಬೇರೆಯವ್ರಿಗೆ ಹೆಂಗ್ ನಿಲ್ತಾರೆ, ಅಕ್ಕಪಕ್ಕದ ಜಿಲ್ಲೆಗಳನ್ನ ಹೆಂಗ್ ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನುವಂಥ ಮಾತುಗಳು ಬರ್ತವೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡ್ದಂಗಿದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ವಿಚಾರಗಳನ್ನ ಸಮಸ್ಯೆಗಳನ್ನ ದೊಡ್ಡದು ಮಾಡ್ಕೊಳ್ದೆ, ಅವರು ಸ್ಥಾನ ಬಿಡಿ ಅಂದ ತಕ್ಷಣ ಕೊಸರಾಡದೆ ಸೈಲೆಂಟ್ ಆಗಿ ಬಂದ್ರು, ಒಂದು ದಿನ ಸಮಯವನ್ನ ತಗೊಂಡ್ರು, ತಮ್ಮ ಆಪ್ತರ ಜೊತೆ ಮಾತನಾಡಿದ್ರು, ಆಪ್ತರ ಜೊತೆ ಮಾತನಾಡಿದ ಬಳಿಕ ಬಹಿರಂಗವಾಗಿ ಘೋಷಣೆ ಮಾಡಿದ್ರು. ಇದೇ ಬಿಜೆಪಿ ವಿಚಾರವನ್ನ ನೋಡ್ತಾ ಹೋದ್ರೆ ಯಡಿಯೂರಪ್ಪನವರು ಕಣ್ಣೀರಾಕಿ ರಾಜೀನಾಮೆಯನ್ನ ನೀಡಿದ್ರು, ಸದನದಲ್ಲಿ ವಿದಾಯ ಭಾಷಣವನ್ನ ಮಾಡಿದ್ರು. ಆ ಸಂದರ್ಭ ಹೆಂಗಿತ್ತು ಅಂದ್ರೆ ಬಿಜೆಪಿ ಎಷ್ಟು ಹೀನಾಯವಾಗಿ ಯಡಿಯೂರಪ್ಪನವರನ್ನ ನಡೆಸ್ಕೊಳ್ತು ಅನ್ನುವಂತಹ ದಿನ ಇಡೀ ರಾಜ್ಯದ ಜನತೆ ಮಾತಾಡ್ತು. ಅದರ ಎಫೆಕ್ಟ್ ಮುಂದಿನ ನಂತರ ಬಂದಂತಹ ಚುನಾವಣೆಯಲ್ಲೇ ಆಯ್ತು. ಆ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಬಾರ್ದು ಅಂದ್ರೆ ಸಿದ್ದರಾಮಯ್ಯ ಅವರು ಈ ರೀತಿಯಾದಂತಹ ಹಾದಿಯನ್ನ ಆಯ್ಕೆ ಮಾಡಿಕೊಳ್ಳೇಬೇಕಾಗಿತ್ತು. ಕಾರಣ ಇಷ್ಟೇ, ಅವರಿಗೆ ಪಕ್ಷದ ಮೇಲಿದ್ದಂತಹ ಒಂದಿಷ್ಟು ನಂಬಿಕೆ, ಜೊತೆಗೆ ಪಕ್ಷ ತನಗೆ ಕೊಟ್ಟಿದ್ದಂತಹ ಒಂದಿಷ್ಟು ಅಧಿಕಾರ, ಮತ್ತೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಮೇಲಿದ್ದಂತಹ ಅತೀವ ಗೌರವ, ಇವೆಲ್ಲವೂ ಕೂಡ ಅವರನ್ನ ಇವತ್ತು ಸುಮ್ಮನಾಗಿಸಿ ಗದ್ಗದಿತರಾದ್ರೂ ಕೂಡ ಕಣ್ಣೀರ್ ಹಾಕದೆ ಎಲ್ಲರ ಮುಂದೆ ನಾನಾಗೆ ಈ ಒಂದು ರಾಜೀನಾಮೆಯನ್ನ ನೀಡ್ತಿದ್ದೇನೆ ಅನ್ನುವಂತಹ ಮಾತುಗಳನ್ನ ಹೇಳೋದಿಕ್ಕೆ ಸಾಧ್ಯ ಆಯ್ತು ಅನ್ಸುತ್ತೆ ರಾಘವ್ ಸೂರ್ಯ. ಎಸ್, ಅಬ್ಸಲ್ಯೂಟ್ಲಿ ನಿಜ. ಈಗ ನೀವು ಕೊನೆಯದಾಗಿ ಹೇಳಿದ್ರಲ್ಲ, ಅಂದರೆ ನಾನಾಗೆ ಅಲ್ಲಿ ಈ ಪದತ್ಯಾಗ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ ಸಿದ್ದರಾಮಯ್ಯನವರು, ಸುದ್ದಿಗೋಷ್ಠಿಯಲ್ಲಿ ಅದನ್ನು ಹೇಳಿದರು. ನಾನೇ ಸ್ವಯಂ ಪ್ರೇರಿತನಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸ್ತಾ ಇದ್ದೀನಿ, ಹೈಕಮಾಂಡ್ ಹೇಳಿದ ತಕ್ಷಣ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಸ್ವಯಂ ಪ್ರೇರಿತರಾಗಿ ಹೇಳಿಕೆ ಕೊಡ್ತಿದ್ದೀನಿ ಅನ್ನುವ ಹೇಳಿಕೆ ಬಹಳ ಇಂಪಾರ್ಟೆಂಟು ಅಂತ ಅನಿಸುತ್ತೆ. ಕಾರಣ ಇಷ್ಟೇ, ಮುಂದಿನ ದಿನಗಳಲ್ಲಿ
ಇವರನ್ನು ಒತ್ತಾಯ ಮಾಡಿ ಬಿಡಿಸಿದ್ರು ಅನ್ನುವ ಹೇಳಿಕೆ ಬಹಳ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅಥವಾ ದೊಡ್ಡ ಮಟ್ಟದ ಕೆಟ್ಟ ಪರಿಣಾಮಗಳಿಗೆ ಸಾಕ್ಷಿ ಆಗಬಹುದಾಗಿತ್ತು ಅಂತ ಅಂದ್ಕೊಳ್ಬೋದು ನಾವು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ದೀಪಾ, ನಿಜ ರಾಘವ್ ಸೂರ್ಯ, ಸಿದ್ದರಾಮಯ್ಯ ಬರೀ ಸಿದ್ದರಾಮಯ್ಯ ಅಥವಾ ರಾಜ್ಯದ ಸಿಎಂ ಅನ್ನುವಂತಹದ್ದಲ್ಲ, ಅವರ ವ್ಯಕ್ತಿತ್ವವೇ ಅಹಿಂದ ಅನ್ನುವಂಥದ್ದು. ಅಹಿಂದಕ್ಕಾಗಿ ಹೋರಾಟ ಮಾಡಿದ್ರು, ಅಹಿಂದಕ್ಕಾಗಿ ಬದುಕಿದ್ರು, ಜೊತೆಗೆ ಅಹಿಂದಕ್ಕಾಗಿಯೇ ನಾನು ಸ್ಥಾನವನ್ನ ಬಿಡ್ತಿದ್ದೇನೆ, ಮುಂಬರುವಂತಹ ದಿನಗಳಲ್ಲಿ ಅದು ಇರಬೇಕು ಗಟ್ಟಿಯಾಗಿ ಅನ್ನುವಂತಹದ್ದನ್ನು ಪ್ರಬಲವಾಗಿ ನಂಬಿರುವಂತವರು ಸಿದ್ದರಾಮಯ್ಯ. ಹೀಗಾಗಿ ಸಹಜವಾಗಿ ನಾನೇನಾದ್ರೂ ಒಂದು ಚೂರು ಹೆಚ್ಚು ಕಡಿಮೆ ಮಾಡಿದ್ರೆ ಇಡೀ ಅಹಿಂದ ಮತಗಳು ಛಿದ್ರ ಆಗ್ತವೆ ಅನ್ನುವಂತಹದ್ದು ಅದು ಗೊತ್ತಿರುವಂತಹ ವಿಚಾರ. ಇನ್ ಕೇಸ್ ಮುಂಬರುವಂತಹ ರಾಜಕೀಯ ಜೀವನ ಪುತ್ರಂದು ಏನು ಇಲ್ಲ ಅಂದಿದ್ರೆ ಅವರು ಇಷ್ಟೆಲ್ಲ ಇದನ್ನು ಮಾಡ್ತಿರ್ಲಿಲ್ಲ, ಒಂದಿಷ್ಟು ಹಠ ಮಾಡ್ತಿದ್ರು ಅನ್ನುವಂತಹದ್ದು ಕೂಡ ಇದೆ. ಆದ್ರೆ ಪುತ್ರನ ರಾಜಕೀಯ ಜೀವನದ ಜೊತೆಗೆ ಹೈಕಮಾಂಡ್ ನಾಯಕರು ಸ್ಪೆಷಲಿ ರಾಹುಲ್ ಗಾಂಧಿ ಅವರ ನಂಬಿಕೆಯನ್ನು ಅವರು ಉಳಿಸ್ಕೊಳ್ಳೇಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಅವರು ಯಾರ ಮೇಲೂ ಬ್ಲೇಮ್ ಮಾಡದೆ, ಯಾರ ಮೇಲೂ ಕೂಡ ಬಟ್ಟು ತೋರಿಸ್ದೆ, ಹೈಕಮಾಂಡ್ ಹೇಳ್ತು ನಾನಾಗೆ ಬಿಡ್ತಿದ್ದೇನೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದು ಕೂಡ ಇದೇ ಕಾರಣಕ್ಕೆ ಅನ್ಸುತ್ತೆ ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ದೀಪಾ, ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ನಿಜ, ಯಾಕಂತ ಹೇಳಿದರೆ ಇಲ್ಲಿವರೆಗೂ ಧೋ ಅಂತ ಮಳೆ ಸುರಿದಂಗೆ ಚರ್ಚೆಗಳಾಗ್ತಾ ಇದ್ವು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂತ ಹೇಳಿದರೆ ಈ ಡಿಬೇಟಿಗೆ ಬರ್ತಾ ಇದ್ದಂಥ ನಮ್ಮ ಎಲ್ಲ ವಕ್ತಾರರಿರ್ಬೋದು, ವಿರೋಧ ಪಕ್ಷದ ವಕ್ತಾರರು, ಆಡಳಿತ ಪಕ್ಷದ ವಕ್ತಾರರ ನಡುವೆ ನಡೀತಾ ಇದ್ದಂಥ ಚರ್ಚೆಯ ತೀವ್ರತೆ ಇತ್ತಲ್ಲ, ಟೆನ್ಷನ್ ಇತ್ತಲ್ಲ, ಆ ಇಂಟೆನ್ಸಿಟಿ ಹೈ ಆಗಿತ್ತು, ಅಷ್ಟೊಂದು ದೊಡ್ಡ ಮಟ್ಟದ ತೀವ್ರತೆಯಿಂದ ಇತ್ತು. ಆದರೆ ಹಂಗಿಲ್ವಲ್ಲ ಅಂತ ಅನಿಸುತ್ತೆ. ಯಾರೇ ಹೇಳಿದ್ರು ನಿಮಗೆ ಒಪ್ಪಂದ ಆಗಿದೆ ಅಂಥೇಳಿ ಅನ್ನುವ ಮಾತು ಕೂಡ ಚರ್ಚೆಯಲ್ಲಿತ್ತು. ಆದರೆ ಈಗ ಎಲ್ಲವೂ ಸರಾಗವಾಗಿದೆ.